ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕಬಾಬ್ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬಹುದು. ನೀವು ಶಾಪಿಂದ ತಂದು ಪ್ರಿಸರ್ವೇಟಿವ್ಸ್ ಹಾಕಿರೋ ಪೌಡ್ರೆಲ್ಲ ಯೂಸ್ ಮಾಡೋಕ್ಕಿಂತ, ಕೆಮಿಕಲ್ಸು ಕಲರ್ಸ್ ಎಲ್ಲ ಹಾಕಿರ್ತಾರೆ, ಆ ಥರ ಪೌಡ್ರ್ ಯೂಸ್ ಮಾಡೋಕ್ಕಿಂತ ಮನೇಲೇ ಅದೇ ಕಲರ್ ಬರೋಂಥ ಪೌಡ್ರನ್ನ ಈಸಿಯಾಗಿ ಯಾವುದೇ ಕಲರ್ ಎಲ್ಲ ಆ್ಯಡ್ ಮಾಡದೆ ಮನೇಲೇ ಮಾಡ್ಕೋಬೋದು. ಮತ್ತು ಸಖತ್ ಟೇಸ್ಟಿಗೂ ಆಗುತ್ತೆ, ಕಲರು ಚೆನ್ನಾಗಿ ಬರುತ್ತೆ, ತುಂಬಾ ಹೆಲ್ದಿಯಾಗಿಯೂ ಇರುತ್ತೆ. ನೋಡಿ, ನಾನು ಮಾಡ್ತಿದ್ದೀನಿಲ್ಲ, ಇದಕ್ಕೆ ಯಾವುದೇ ರೀತಿಯ ಕಲರ್ ಆಗಲಿ ಅಥವಾ ಅಂಗಡಿಯಿಂದ ತಂದಿರೋ ಪೌಡ್ರು ಯಾವುದೂ ಮಿಕ್ಸ್ ಮಾಡಿಲ್ಲ. ಜಸ್ಟು ಮನೇಲೇ ಮಾಡಿರೋ ಪೌಡ್ರ್ ಹಾಕಿಬಿಟ್ಟು ಮಾಡಿರೋದು. ತುಂಬ ಟೇಸ್ಟಿಯಾಗೂ ಆಗುತ್ತೆ. ಈಸಿಯಾಗಿ ಮನೇಲೇ ಒಂದೊಳ್ಳೆ ಕಬಾಬ್ನ ನೀವು ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಾಗತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಕಬಾಬ್ ಪೌಡರ್ಗೆ ಮನೇಲೇ ಸಿಗೋಂಥ ನಿಮ್ಮ ಗರಂ ಮಸಾಲೆ ಡಬ್ಬದಲ್ಲೇ ಸಿಗೋಂಥ ಐಟಮ್ಸ್ನೆಲ್ಲ ಹಾಕ್ಕೊಂಡು, ಗರಂ ಮಸಾಲ ಐಟಮ್ಸ್ನೆಲ್ಲ ಹಾಕ್ಕೊಂಡು ನೀವು ಮಾಡ್ಬೋದು. ಅಥವಾ ನೀವು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ಮಾಡಿದ್ರೂ ಮಾಡ್ಬೋದು, ಅಥವಾ ಈ ಥರ ಎಲ್ಲದನ್ನು ಸಪ್ರೇಟಾಗಿ ಹುರ್ಕೊಂಡುನಾದರೂ ಮಾಡ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ಫಸ್ಟು ನಾನಿಲ್ಲಿ ಒಣ ಮೆಣಸು ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಈ ಮೆಣಸು ತೊಗೊಂಡು ಇದನ್ನು ಫಸ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಆಯಿಲೆಲ್ಲ ಹಾಕೋಬಾರ್ದು. ಆಯಿಲ್ ಹಾಕೊಂಡ್ರೆ ತುಂಬ ದಿನ ಇಡೋಕ್ಕಾಗಲ್ಲ. ಸೊ ಆಯಿಲ್ ಹಾಕೊಳ್ದೇ ಹಾಗೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಡ್ರೈ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೇ ಫಸ್ಟ್ ಫ್ರೈ ಮಾಡಿಕೊಂಡು, ಇದು ಫ್ರೈ ಆದಮೇಲೆ ಅದಕ್ಕೇ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಿದ್ದೀನಿ. ಖಾರಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನಾನಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಕೊಂಡಿದ್ದೀನಿ, ಒಂದು 3 ಲವಂಗ, ಸ್ವಲ್ಪ ಒಂದು 7 ರಿಂದ 8 ಲವಂಗ ಹಾಕ್ಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಮತ್ತು 1 ಜಾಪತ್ರೆ ಹೂ ಹಾಕ್ಕೊಂಡಿದ್ದೀನಿ. ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. 2 ಏಲಕ್ಕಿ ಅದೇ ಮಸಾಲೆ ಐಟಮ್ಸು ನಿಮ್ಮ ಹತ್ರ ಏನೇನಿದೆ ಅದೆಲ್ಲ ಹಾಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ಟಾರ್ ಫ್ಲವರ್ 1-2 ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದೀನಿ. ಇದೆಲ್ಲದೂ ನಿಮ್ಮ ಹತ್ರ ಯಾವ್ದು ಮಸಾಲೆ ಐಟಮ್ಸ್ ಇದೆಯೋ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಗಸಗಸೆ 1-2 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸೇಮ್ ಫಸ್ಟು ಒಣ ಮೆಣಸು ಹೆಂಗೆ ಹುರ್ಕೊಂಡಿದ್ವೋ ಅದೇ ಥರ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದೆಲ್ಲ 1-2 ನಿಮಿಷ, 2 ನಿಮಿಷನೂ ಬೇಡ, 1 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮ್ಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ಫ್ಲೇವರ್ ಸ್ಮೆಲ್ ಬರ್ಲಿಕ್ಕೆ ಶುರು ಆಗಿದೆ ಅಂದ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡ್ಕೊಬೋದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಮಾಡಿ ನೀವು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ಚೆನ್ನಾಗಿ ಇದನ್ನು ಫಸ್ಟು ಫ್ರೈ ಮಾಡ್ಕೊಬೇಕು. ಇದು ಇವಾಗ ಫ್ರೈ ಆಗಿದೆ. ನಾನು ಮತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಚಿಕನ್ ತಿನ್ನೋದ್ರಿಂದ ಗ್ಯಾಸ್ ಫಾರ್ಮ್ ಆಗುತ್ತೆ, ಸೊ ಜೀರಿಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ನಾನು ಜೀರಿಗೆನೂ ಹಾಕ್ಕೊಂಡು ಜೀರಿಗೆನೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಜೀರಿಗೆನೂ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ನೈಸಾಗಿ ಪುಡಿ ಮಾಡ್ಕೊಬೇಕು. ಜೀರಿಗೆನೂ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇವಾಗ ಎಲ್ಲದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಯಾಗಿದ್ದೆಲ್ಲ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಬೇಕು. ಸೊ ಅದಕ್ಕೋಸ್ಕರ ನಾನು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು 1-1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೀವು ಧನಿಯಾ ಪುಡಿ ಇಲ್ಲಾಂದರೆ ಕೊತ್ತಂಬರಿನಾದರೂ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೋಬೋದು. ಡ್ರೈ ರೋಸ್ಟೇ ಮಾಡಬೇಕು. ಜೊತೆಗೆ 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾನು ಕಬಾಬ್ ಮಾಡ್ತಾ ಮತ್ತೆ ಅರಿಶಿನ ಪುಡಿ ಎಲ್ಲ ಹಾಕೋಕ್ಕೋಗಲ್ಲ. ಪೌಡರ್ಗೆ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಫಸ್ಟ್ ಮಾಡ್ಕೊತಾನೆ ಎಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡ್ತೀನಿ. ಇದಿಷ್ಟು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸು ಪುಡಿ ಮಾಡ್ಕೊಬೇಕು. ನೋಡಿ, ಇದು ಇವಾಗ ಪೌಡ್ರ್ ಆಗಿದೆ. ಸೇಮ್ ನಾವೀಗ ಶಾಪಿಂದೆಲ್ಲ ತರ್ತೀವಲ್ಲ ಅದೇ ಥರ ಕಲರು ಬಂದಿದೆ, ಅದೇ ಥರನೂ ಇರುತ್ತೆ, ಟೇಸ್ಟು ಸೇಮ್ ಅದೇ ಥರ ಇರುತ್ತೆ. ಇವಾಗ ಇದು ಪುಡಿ ರೆಡಿ ಆಗಿದೆ. ನಾನು ಒಂದು ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊತೀನಿ. ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಮಾಡ್ಕೊಬೋದು. ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ಟೈಮ್ ಇದ್ದಾಗ ಈ ಥರ ಎಲ್ಲ ಪೌಡ್ರ್ ಮಾಡಿಟ್ಕೊಂಡ್ರೆ ಮನೇಲಿ ಚಿಕನ್ ತಂದಾಗ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಇವಾಗ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಲ್ರೆಡಿ ಕಬಾಬ್ ಮಾಡೋ ರೆಸಿಪಿನ ಹಾಕಿದ್ದೀನಿ, ಆದರೂ ಇವಾಗ ಪೌಡ್ರ್ ಮಾಡಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಕಬಾಬ್ ಮಾಡೋದು ತೋರಿಸ್ತಾಯಿದ್ದೀನಿ. ಇಲ್ಲಿ ಒಂದು 1/2 kg ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ಗೆ ಪೌಡ್ರು 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಖಾರದ ಪುಡಿ ಎಲ್ಲ ಏನೂ ಹಾಕೋಕ್ಕೋಗಲ್ಲ, ಯಾಕಂದರೆ ಇದರಲ್ಲೇ ಪೆಪ್ಪರು ಮತ್ತು ಮೆಣಸೆಲ್ಲ ಹಾಕಿದ್ದೆ ಅಲ್ವಾ, ಅದಕ್ಕೋಸ್ಕರ. ಇದಕ್ಕೆ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಕಾರ್ನ್ಫ್ಲೋರು ನೀವು ಬೇಕಿದ್ರೆ ಈಗ ಮಸಾಲ ಪೌಡ್ರಿಗೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೋಬೋದು, ಅಥವಾ ಈ ಥರ ಎಕ್ಸ್ಟ್ರಾನಾದ್ರು ಹಾಕ್ಕೋಬೋದು. 1 ಎಗ್ ಹಾಕ್ತಾಯಿದ್ದೀನಿ. ಬರೀ ಎಗ್ ವೈಟ್ ಆದರೂ ಹಾಕ್ಬೋದು ಅಥವಾ ಫುಲ್ ಎಗ್ ಆದರೂ ಹಾಕ್ಬೋದು. ನಾನು ಫುಲ್ ಎಗ್ಗೇ ಹಾಕ್ತಾಯಿದ್ದೀನಿ. 1 ಫುಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ತಕ್ಷಣಕ್ಕೆ ಮಾಡ್ಕೊತೀರಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಿ ನಾನು ಏನೇನು ಮಸಾಲೆ ಹಾಕಿದ್ದೀನೋ ಅದನ್ನೆಲ್ಲ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡಿನಾದರೂ ಇದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು. ಆ ಥರ ಮಾಡಿದ್ರೆ ನಿಮಗೆ ಇಟ್ಟು ಮಾಡ್ಕೊಳಕ್ಕಾಗಲ್ಲ. ಪೌಡ್ರ್ ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಆವಾಗ ಹಾಕ್ಕೊಂಡು ಮಾಡ್ಕೋಬೋದು. ಅಥವಾ ನಿಮಗೆ ಆವಾಗಲೇ ಬೇಕು, ಫ್ರೆಶ್ ಆಗಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಂದರೆ ಹಾಕಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನು ಹಾಕಿ ಮಸಾಲೆ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿನಾದರೂ ಹಾಕ್ಬೋದು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಬೇಕು. ನೀವು ಇದನ್ನು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ.
ಚಿಕನ್ ಯಾವಾಗಲೂ ಅಷ್ಟೇ ನೀವು ಮ್ಯಾರಿನೇಟ್ ಮಾಡಿದಷ್ಟು ಅದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ. ನಾನು ಅದನ್ನು ಮ್ಯಾರಿನೇಟ್ ಮಾಡಿ ಇವಾಗ ಕರಿಯೋಕ್ಕಿಂತ ಮುಂಚೆ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ನೀವು ಬೇಕಿದ್ರೆ ಬಿಳಿ ಎಳ್ಳಾದರೂ ಹಾಕ್ಬೋದು. ನಾನು ಬಿಳಿ ಎಳ್ಳು ಇಲ್ಲ, ಸೊ ಬಿಳಿ ಎಳ್ಳು ಹಾಕ್ತಾಯಿಲ್ಲ. ನೀವು ಬಿಳಿ ಎಳ್ಳಿದ್ರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪಿನ ಸಣ್ಣ ಕಟ್ ಮಾಡಬೇಡ, ಜಸ್ಟ್ ಹಾಗೇನೆ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಒಂದು 2 ಪೀಸ್ ಮಾಡ್ಕೊಂಡಿದ್ದೀನಿ, ಅಥವಾ ಹಾಗೇನಾದರೂ ಹಾಕ್ಬೋದು, ಚೆನ್ನಾಗಾಗತ್ತೆ. ಎಲ್ಲ ಹಾಕಿಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೊತೀವಲ್ಲ ಅವಾಗ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಹಾಕೋಕ್ಕಿಂತ ಈ ಥರ ಫ್ರೆಶ್ಶಾಗಿ ಹಾಕಿ ಮಾಡಿದ್ರೆ ಚೆನ್ನಾಗಾಗತ್ತೆ. ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಎಣ್ಣೆ ಇನ್ನೇನು ಕಾಯ್ತಿದೆ ಅನ್ನೋಷ್ಟೊತ್ತಿಗೆ ಈ ಥರ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ಮ್ಯಾರಿನೇಟೂ ತುಂಬ ಚೆನ್ನಾಗಾಗಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ. ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ, ತಕ್ಷಣ ಮಾಡೋದಕ್ಕಿಂತ ಈ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೇ ತುಂಬ ಟೇಸ್ಟಿಯಾಗಿ ಆಗೋದು. ಸೊ ಇವಾಗ ಎಣ್ಣೆ ಕಾಯ್ತಾ ಇದೆ, ಎಣ್ಣೆಗೀಗ ಬಿಟ್ಕೊಂಡು ಫ್ರೈ ಮಾಡ್ಕೊಬೇಕು. ನಾನು ಫಸ್ಟು ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತೀನಿ. ಈ ಥರ ಸ್ವಲ್ಪ ಕಬಾಬಿಂದೆ ಮಸಾಲೆ ತೆಗೆದ್ಬಿಟ್ಟು ಎಣ್ಣೆಗೆ ಹಾಕಿ ನೋಡ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದ್ರೆ ಬೇಗ ಬೇಗ ಮಾಡ್ಕೋಬೋದಲ್ವ, ಅದಕ್ಕೋಸ್ಕರ ಇವಾಗ ಎಣ್ಣೆ ಕಾಯ್ದಿದೆ. ಕಬಾಬ್ನ ನಾನು ಒಂದೊಂದೇ ಬಿಟ್ಕೊತಾ ಇದ್ದೀನಿ. ಇದಂತೂ ಸೇಮ್ ನಿಮಗೆ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಟೇಸ್ಟ್ ಕೊಡುತ್ತೆ. ನೀವು ಬೇಕಿದ್ರೆ ಮನೇಲಿ ಮಾಡಿ ನೋಡಿ, ಅದೇ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಾಗತ್ತೆ. ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಾಗತ್ತೆ. ಇವಾಗ ಇದನ್ನು ನಾನು ಒಂದೊಂದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಒಂದು 5 ಮಿನಿಟ್ಸ್ ಒಂದು ಸೈಡು, 5 ಮಿನಿಟ್ಸ್ ಇನ್ನೊಂದು ಸೈಡು ಮಾಡಬೇಕು. ಸೊ ನಾನು ಲೋವರ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತೀನಿ. ಏನಕ್ಕೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಮಸಾಲೆ ಎಲ್ಲ ಬೆಂದುಬಿಡುತ್ತೆ, ಒಳಗಡೆ ಚಿಕನ್ ಹಾಗೆ ಇರುತ್ತೆ, ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಲೋವರ್ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡಬೇಕು. ಈಗ ಒಂದು ಸೈಡ್ ಕುಕ್ ಆಗಿದೆ, ನಾನು ಅದನ್ನು ಉಲ್ಟಾ ಮಾಡಿ ಇನ್ನೊಂದು ಸೈಡ್ ಕುಕ್ ಮಾಡ್ತಿದ್ದೀನಿ. ಒಂದು 5-5 ನಿಮಿಷ ಎರಡೂ ಸೈಡ್ ಕುಕ್ ಮಾಡ್ಕೊಬೇಕು ಲೋವರ್ ಫ್ಲೇಮಲ್ಲಿ. ಆವಾಗ ಮಾತ್ರ ಚಿಕನ್ ತುಂಬ ಜ್ಯೂಸಿಯಾಗಿ, ಟೇಸ್ಟಿಯಾಗಿ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಬರುತ್ತೆ. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಕ್ರಿಸ್ಪಿನೆಸ್ ಬಿಡುತ್ತೆ, ಒಳಗಡೆ ಹಾಗೆ ಇರುತ್ತೆ. ಸೊ ನಿಮಗೆ ಕ್ರಿಸ್ಪಿ ಬೇಕು ಅಂದ್ರೂ ಲಾಸ್ಟಿಗೆ ಏನೇನು ತೆಗಿತೀರಾ, ಒಂದು 2 ನಿಮಿಷ ಇದೆ ತೆಗಿಯೋಕ್ಕೆ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ. ಆವಾಗ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಒಳಗಡೆ ಜ್ಯೂಸಿಯಾಗಿ ಚಿಕನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ, ಮೇಲ್ಗಡೆ ಮಾತ್ರ ಕ್ರಿಸ್ಪಿನೆಸ್ ಬಂದಿರುತ್ತೆ. ಇವಾಗ ಇದು 1 ರೌಂಡ್ ಮಾಡ್ಕೊಂಡಿದ್ದೀನಿ ನಾನು. 1 ರೌಂಡ್ ಮಾಡಿಕೊಂಡು ತೆಗಿತಾಯಿದ್ದೀನಿ. 1 ರೌಂಡ್ ಆದ ನಂತರ ಹಾಗೆ ಮಾಡ್ಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಕಲರೂ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ. ಮನೇಲೇ ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ಕಲರ್ಫುಲ್ಲಾಗೂ ಇರುತ್ತೆ. ಯಾವುದೇ ರೀತಿ ಕಲರು ಹಾಕಿಲ್ಲ. ಟೇಸ್ಟಿಂಗ್ ಪೌಡ್ರ್ ಅಂತೂ ಮೊದಲೇ ಹಾಕಲ್ಲ, ಮನೇಲಿ ಮಾಡಿದ್ರೆ ಆರಾಮಾಗಿ ಮಾಡ್ಕೋಬೋದು. ಇದಿವಾಗ ರೆಡಿ ಆಗಿದೆ. ನಾವು 1 ರೌಂಡ್ ಮಾಡಿ ಮತ್ತೊಂದು ರೌಂಡನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಕ್ಕೆ ಕಲರೂ ಚೆನ್ನಾಗಿ ಕಾಣುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸಂಡೇ ಎಲ್ಲ ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಈ ಥರ ಪೌಡ್ರ್ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಇದು ರೆಡಿಯಾಗಿದೆ. ನೀವೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನನ್ನೆಲ್ಲ ರೆಸಿಪೀಸ್ನು ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.